ಇಬ್ಬರು ಪರಸ್ಪರರನ್ನ ಪ್ರೀತಿಸಿ ಮದುವೆ ಆಗೋದಕ್ಕೂ ಕೂಡ ಮನೆಯವರನ್ನ ಒಪ್ಪಿಸಿದ್ರು, ಮದುವೆಗೂ ಕೂಡ ಸಿದ್ಧವಾಗಿದ್ರು. ಆದರೆ ತಾಳಿ ಕಟ್ಟುವಂತಹ ಸಂದರ್ಭದಲ್ಲೇ ವರ ಯಾರಿಗೂ ಹೇಳದೆ ಕೇಳದೆ ಕಾಲ್ ಕಿತ್ತಿದ್ದಾನೆ. ಬೆಂಗಳೂರಿನಲ್ಲಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲೇ ವರ ಯಾರಿಗೂ ಹೇಳದೆ ಕೇಳದೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ಮೆಹಂದಿ ಹಳದಿ ಶಾಸ್ತ್ರ ಮುಗಿಸಿ ಮದುವೆ ದಿನ ವರ ಪರಾರಿಯಾಗಿದ್ದಾನೆ. ಮನೆಯವರನ್ನ ಒಪ್ಪಿಸಿ ನಿಶ್ಚಿತಾರ್ಥವನ್ನ ಈ ಜೋಡಿ ಮಾಡಿಕೊಂಡಿತ್ತು. ತಮ್ಮ ಮನೆಯವರನ್ನ ಒಪ್ಪಿಸಿ ಎಲ್ಲರನ್ನ ಓಕೆ ಅನಿಸಿನೇ ಈ ಎರಡೂ ಜೋಡಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿತ್ತು. ವಧುವಿನ ತಂದೆ ಬಳಿ ಒಟ್ಟು 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆಂಜ್ ಕಾರಿಗೆ ಡಿಮ್ಯಾಂಡ್ ಮಾಡಿದ್ರಂತೆ. ಅದಾದ ನಂತರ ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಹೇಳದೆ ಕೇಳದೆ ವರನ ಕಡೆಯವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ವರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಪಾರ ಪ್ರಮಾಣದಲ್ಲಿ ವರದಕ್ಷಿಣೆ ಕೇಳಿದ್ರು, ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಯಾರಿಗೂ ಹೇಳದೆ ಕೇಳದೆ ಪರಾರಿಯಾಗಿದ್ದಾರೆ ಅಂತ ವರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರೇಮ್ ಚಂದ್ ಹಾಗೂ ಸಂತ್ರಸ್ತೆ ಇಬ್ಬರು ಕೂಡ ಕ್ಲಾಸ್ಮೇಟ್ಸು. ಇಬ್ಬರು ಜೊತೆಗೆ ತಿರುಗಾಡಿದ್ರು, ಇಬ್ಬರಿಗೂ ಪ್ರೇಮಾಂಕುರವಾಗಿತ್ತು. ಇಬ್ಬರು ತಮ್ಮ ಕುಟುಂಬಸ್ಥರನ್ನ ಒಪ್ಪಿಸಿನೇ ಮದುವೆಗೆ ಓಕೆ ಅಂದಿದ್ರು. ಇದಾದ ನಂತರ ಇಬ್ಬರು ಪ್ಯಾರಿಸ್ನಲ್ಲಿ ಕೆಲಸ ಕೂಡ ಮಾಡ್ಕೊಂಡಿದ್ರು, ಪ್ರಯಾಣ ಪಕ್ಷಿಗಳಂತೆ ಸುತ್ತಾಟ ಕೂಡ ನಡೆಸಿದ್ರು. ಆದರೆ ವರನ ತಂದೆ ಶಿವಕುಮಾರ್ ಪವಾನಿ, ತಾಯಿ ರಾಧಾ ಹಾಗೂ ಸಂಬಂಧಿ ಮಂಜು ಭರತ್ ಈ ಎಲ್ಲರೂ ಕೂಡ ವರದಕ್ಷಿಣೆಗಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ ಭಾರಿ ಪ್ರಮಾಣದಲ್ಲಿ ವರದಕ್ಷಿಣೆಗಾಗಿ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಆರಂಭ ಮಾಡಿದ್ದಾರೆ. ಮದುವೆ ಮಂಟಪದಿಂದ ನೋಡ್ತಾ ಇದ್ದಂತೆ ವರ ಪರಾರಿಯಾಗಿದ್ದನ್ನು ನೋಡಿ ಮದುವೆಗೆ ಅಂತ ಬಂದಿದ್ದಂತಹ ಕುಟುಂಬಸ್ಥರು, ಸ್ನೇಹಿತರು, ಅದೇ ರೀತಿಯಾಗಿ ಎಲ್ಲ ಒಂದು ಸಂಬಂಧಿಕರು ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದರು. ಅದಾದ ನಂತರ ಗೊತ್ತಾಗಿದ್ದು ಸರಿಸುಮಾರು 50 ಲಕ್ಷ ಹಣ ಕೇಳಿದ್ರಂತೆ, ಅರ್ಧ ಕೆಜಿ ಚಿನ್ನ, ಒಂದು ಬೆಂಜ್ ಕಾರ್ ಕೊಡಿಸ್ಬೇಕು ಅಂತ ಡಿಮ್ಯಾಂಡ್ ಕೂಡ ಇಟ್ಟಿದ್ರಂತೆ. ಭಾರಿ ಪ್ರಮಾಣದಲ್ಲಿ ವರದಕ್ಷಿಣೆ ಕೇಳಿದ್ದಕ್ಕೆ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ವರ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ವಧುವಿನ ಕುಟುಂಬಸ್ಥರು ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಾದ ನಂತರ ಇದೀಗ ಪೊಲೀಸ್ ಅಧಿಕಾರಿಗಳು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇಬ್ಬರು ಕೂಡ ಪ್ರೀತಿಯಲ್ಲಿದ್ದರು, ಮನೆಯವರನ್ನು ಕೂಡ ಒಪ್ಪಿಸಿದ್ರು. ಆದರೆ ಥೇಟ್ ಒಂದು ಮದುವೆಯ ಸಂದರ್ಭ ಏನಿತ್ತು ಅದೇ ಸಂದರ್ಭದಲ್ಲಿ ವರ ಪರಾರಿಯಾದಂತಹ ಒಂದು ಘಟನೆ, ಇದು ನಿಜಕ್ಕೂ ಕೂಡ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂಥದ್ದು. ಏನಿದು ಪ್ರಕರಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್ ಏನು, ಈಗ ಒಂದು ಮದುವೆ ಫಿಕ್ಸ್ ಆಗುತ್ತೆ, ಇಬ್ರು ಕೂಡ ಪ್ರೀತಿಸಿ ಮನೆಯನ್ನ ಒಪ್ಪಿಸಿ ಮದುವೆ ಕೂಡ ನಿಗದಾಗಿರುತ್ತೆ, ಮದುವೆ ಆಗ್ಬೇಕಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಪೂರ್ವ ತಯಾರಿಗಳು ನಡೆದಿರುತ್ತೆ. ಮದುವೆಗೆ ಏನು ಮರುದಿನ ನಾಳೆ ಇದ್ದು ತಾಳಿಯ ಶಾಸ್ತ್ರ ಏನಿರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಆ ಶಾಸ್ತ್ರ ಆಗುವ ಹಿಂದಿನ ದಿನ ವರ ಹಾಗೂ ಅವರ ಪೋಷಕರು ಪರಾರಿ ಆಗಿರುವಂತದ್ದು. ಈ ಬಗ್ಗೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಪ್ರೇಮ್ ಚಂದ್ ಎಂಬಾತ ವರ ಇದ್ದಾನೆ ಮತ್ತು ಆತನ ಪೋಷಕರ ಮೇಲೆ ಒಂದು ದೂರನ್ನ ದಾಖಲು ಮಾಡಲಾಗಿರುವಂತದ್ದು. ಇನ್ನಿಬ್ರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ, ಮೈಸೂರಿನಲ್ಲಿ ಒಟ್ಟಿಗೆ ಓದಿರ್ತಾರೆ. ಇದಾದ ನಂತರ ಫಾರಿನ್ ನಲ್ಲಿ ವಧು ಮತ್ತೆ ಅವರ ಇಬ್ರು ಕೂಡ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾರೆ, ಫ್ರಾನ್ಸ್ ನಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಇನ್ನ ವಧು ಏನಿದ್ರೆ ಆತ ಪ್ಯಾರಿಸ್ ನಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಒಬ್ರಿಗೊಬ್ರು ಪರಿಚಯ ಆಗಿರುತ್ತೆ. ನಂತರ ಅದು ಪ್ರೀತಿಗೆ ತಿರುಗಿರುತ್ತೆ. ಇಬ್ರು ಕೂಡ ಮನೆಯನ್ನ ಒಪ್ಪಿಸಿ ಮದುವೆ ಆಗ್ತಾರೆ. ಮದುವೆ ದಿನಾಂಕ ಕೂಡ ನಿಗದಿಯಾಗಿರುತ್ತೆ. ಫೆಬ್ರವರಿ 28, 29 ಮತ್ತೆ 1ನೇ ತಾರೀಕು ಏನಿತ್ತು ಇದು ಮದುವೆಗೆ ದಿನಾಂಕವನ್ನು ನಿಗದಿ ಮಾಡಲಾಗಿತ್ತು. ಅದಕ್ಕಾಗಿ ಗಾಂಧಿನಗರದಂತ ನಂದಿ ಕ್ಲಬ್ ಅನ್ನು ಕೂಡ ಬುಕ್ ಮಾಡ್ಕೊಂಡಿದ್ರು. ಎಲ್ರು ಕೂಡ ಮದುವೆಗೂ ಕೂಡ ಬಂದಿದ್ರು. ನಾಳೆ ತಾಳಿ ಶಾಸ್ತ್ರ ಏನಿರುತ್ತೆ ಅದ್ರ ಹಿಂದಿನ ದಿನ
ಹಳದಿ ಶಾಸ್ತ್ರ ಇರ್ಬೋದು, ಬೇರೆ ಬೇರೆ ಶಾಸ್ತ್ರಗಳೆಲ್ಲವೂ ಕೂಡ ಮುಗಿಸಿರ್ತಾರೆ. ಆದ್ರೆ ಅವತ್ತು ಹಿಂದಿನ ದಿನ ಏನೋ ಈ ಮದುವೆಯ ಹುಡುಗಿ ಏನಿರ್ತಾಳೆ ಆಕೆಯ ಪೋಷಕರ ಬಳಿ ಈತ ವರದಕ್ಷಿಣೆಯನ್ನ ಡಿಮ್ಯಾಂಡ್ ಮಾಡೋದು ಸುಮಾರು 50 ಲಕ್ಷ ಹಣ ಇರ್ಬೋದು, ಒಂದು ಬೆಂಚ್ ಕಾರ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ವಿವಿಧ ಬೇಡಿಕೆಗಳನ್ನು ಕೂಡ ಇಟ್ಟಿರ್ತಾನೆ, ಚಿನ್ನಾಭರಣಗಳನ್ನ. ಆದ್ರೆ ಅದ್ ಯಾವ್ದನ್ನು ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗಾಗ್ಲೇ ಸಾಕಷ್ಟು ಖರ್ಚು ಮಾಡಿದ್ವಿ, ಮತ್ತೆ ನೀವು ಕೇಳಿದ ರೀತಿಯಲ್ಲಿ ಮದುವೆಯನ್ನ ಮಾಡ್ಕೊಡ್ತಾ ಇದೀವಿ, ಹಾಗಾಗಿ ಅವೆಲ್ಲವನ್ನು ಕೂಡ ಈಗ ಬರ್ಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರ ಪೋಷಕರು ಕೂಡ ಹೇಳಿರ್ತಾರೆ. ಹೇಳಿ ಇನ್ನೇನಂತೆ ನಾಳೆ ಮದುವೆಗೆ ಬೇಕಾಗಿರುವ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಎಲ್ಲ ಕೂಡ ರೆಸ್ಟ್ಗೆ ಹೋಗಿರ್ತಾರೆ. ಆದ್ರೆ ಮರುದಿನ ಬೆಳಗ್ಗೆ ತಾಳಿ ಶಾಸ್ತ್ರ ಏನಿರುತ್ತೆ ಅವತ್ತು ಎದ್ದು ಇರೋ ಹುಡುಗನನ್ನ ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಡಿ ಆಗಿದ್ದಾರೆ ಇಲ್ವಾ, ಅವರ ಆಗು ಹೋಗುಗಳನ್ನು ಕೇಳ್ಕೊಳ್ಳಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಯಾರು ಕೂಡ ರೂಮ್ ನಲ್ಲಿ ಇರೋದಿಲ್ಲ. ಸೊ ಇದನ್ನ ನೋಡಿದಂತ ಇವರು ಏನು ಹುಡುಗಿ ಏನಿರ್ತಾರೆ ಅವರ ಪೋಷಕರು ಶಾಕ್ ಆಗಿರುವಂತದ್ದು. ಈ ಸಂಬಂಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಸದ್ಯ ದೂರನ್ನ ದಾಖಲು ಮಾಡಿಕೊಂಡಿರುವಂತ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.